ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಜ್ಯೋತಿಷ್ಯ ಅಂದ್ರೆ ನಥಿಂಗ್ ಬಟ್ ವಿಜ್ಞಾನ. ನಾವು ವಿಜ್ಞಾನವನ್ನ ಕಲ್ತಿದ್ರೆ ಸ್ಕೂಲ್ಗಳಲ್ಲೂ ಕಲ್ತಿರ್ತೀವಿ, ಕಾಲೇಜಲ್ಲೂ ಕೂಡ ಕಲ್ತಿರ್ತೀವಿ. ಬಟ್ ಆದ್ರೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ, ವಿಜ್ಞಾನವನ್ನ ಅರ್ಥಕೊಂಡ್ರೆ, ಮತ್ತೆ ಮ್ಯಾಥ್ಸ್ ಅನ್ನ ನಾವು ಇಲ್ಲಿ ಪ್ಲಸ್ ಪಾಯಿಂಟ್ ಆಗಿ ತೆಗೆದುಕೊಂಡ್ರೆ ಜ್ಯೋತಿಷ್ಯವನ್ನ ಕಲಿಯೋದು ಬಹಳ ಈಸಿ ಅಂತ ಕೂಡ ಹೇಳ್ತಾರೆ. ಮತ್ತೆ ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಕರೇ, ಈ ಜಾತಕದಲ್ಲಿ ಯಾವ ರೀತಿಯಾಗಿ ನಾವು ಈ ಒಂದು ಹಣವನ್ನು ಸಂಪಾದನೆ ಮಾಡಬಹುದು, ನಮ್ಮ ಭವಿಷ್ಯ ಏನು ಹೇಳುತ್ತೆ, ಜಾತಕದ ಆಧಾರದ ಮೇಲೆ ನಾವು ಯಾವ ರೀತಿಯಾಗಿ ಶ್ರೀಮಂತರಾಗ್ತೀವಿ, ಯಾವ ಜಾತಕದವರು ಶ್ರೀಮಂತ ಫಲವನ್ನು ಅನುಭವಿಸಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ನಮ್ಮ ಜೊತೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಓಕೆ, ನೀವು ಗುರುಜಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ, ಶ್ರೀಮಂತರಾಗಬೇಕು ಅಂತ ಹೇಳಿ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ಯಾವ ಜಾತಕದವರು ಶ್ರೀಮಂತರಾಗ್ತಾರೆ ಅಂತ ಹೇಳಿ ಆಗೋದೇನಿಲ್ಲ, ಫಸ್ಟೇ ಬರೆದಿಟ್ಬಿಟ್ಟಿರುತ್ತೆ. ಓಕೆ, ಕೆಲವರು ಕಾಂಬಿನೇಷನಲ್ಲಿ ಹುಟ್ಟಿದಾಗಲೇ ಶ್ರೀಮಂತರ ಮನೇಲಿ ಹುಟ್ಟಿರ್ತಾರೆ, ಮತ್ತು ಅವ್ರಿಗೇನು ಕಾಂಬಿನೇಷನ್ನು. ಕೆಲವ್ರು ಹೇಳ್ತಾರೆ ನಾವು ಏನೋ ಕಷ್ಟಪಟ್ಟರೆ ಮಾತ್ರ ನಮಗೆ ಅದು ಸಿಗುತ್ತೆ ಅಂತ ಹೇಳ್ತಾರೆ. ನೀವು ಹುಟ್ಟೋ ಟೈಮಲ್ಲೇ ಶ್ರೀಮಂತರ ಮನೇಲಿ ಹುಟ್ಬಿಟ್ರೆ ಏನು ಕಷ್ಟಪಡೋದಿದೆ? ಮನೇಲಿ ಒಬ್ಬ ಶ್ರೀಮಂತರ ಮನೇಲಿ 4 ಕಾರ್ ಇರುತ್ತೆ ಅಂದ್ಕೊಳ್ಳಿ. ಆ ಹುಟ್ಟೋ ವ್ಯಕ್ತಿ ನಾರ್ಮಲಾಗಿ ಓದಿದ್ರೂ ಆಯಿತು, ಮನೆಯಲ್ಲಿ ಓತ್ಲ ಹೊಡ್ಕೊಂಡು ತಿನ್ಕೊಂಡಿದ್ರು ಆಯಿತು, ಏನೋ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಅಪ್ಪ ಕಳಿಸೋ ಎಲ್ಲ ಅಲ್ಲೋಗಿ ಇಲ್ಲೋಗಂದ್ರೆ ಹೋದ್ರೂ ಆಯಿತು, ಅವ್ರ ಅಪ್ಪಂದು ದೊಡ್ಡ ಕಾರೇ ತಗೊಂಡು ಹೋಗ್ತಾನೆ. ಒಂದು ತಿಳ್ಕೊಳ್ಳಿ, ಕರ್ಮಫಲದ ಮೇಲೆ ನಿಂತಿರೋದೆಲ್ಲನೂ. ಯಾವುದೇ ಕಾರಣಕ್ಕೂ ನಾವು ಕಷ್ಟಪಟ್ಟರೆ ನಮ್ಗೆ ದುಡ್ಡು ಸಿಗುತ್ತೆ, ಅದು ಮಾಡಿದ್ರೆ ದುಡ್ಡು ಸಿಗುತ್ತೆ ಇಲ್ಲ. ಜ್ಯೋತಿಷ್ಯದಲ್ಲಿ ಫಸ್ಟೇ ಬರೆದಿಟ್ಟಿರುತ್ತೆ. ಫಸ್ಟ್ ಲೆವೆಲಲ್ಲಿ ಏನು ಬರೆದಿಟ್ಟಿರುತ್ತೆ ಅಂತಂದರೆ, ಇವನ ಯೋಗಗಳಿಂದ ಇವನು ಸ್ಥಿತಿವಂತನಾಗಿ ಹುಟ್ಟುತ್ತಾನೆ. ಇವನು ಶ್ರೀಮಂತರ ಮನೆಯಲ್ಲೋ ಅಥವಾ ಸ್ಥಿತಿವಂತರ ಮನೆಯಲ್ಲೋ ಧನಿಕರ ಮನೆಯಲ್ಲೋ ಹುಟ್ಟುತ್ತಾನೆ. ಇದು ಫಸ್ಟು ಯೋಗದಲ್ಲಿ ಬರುತ್ತೆ. ಯೋಗಗಳು ಫಸ್ಟ್ ನೋಡಬೇಕು. ಅದಾದ ಮೇಲೆ ನಾರ್ಮಲ್ಲಾಗಿರ್ತಕ್ಕಂಥವನು ಶ್ರೀಮಂತನಾಗಬೇಕು ಅಂತಂದರೆ ಅವನ ದಶಾಭುಕ್ತಿಗಳಲ್ಲಿ 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ ಕಾಂಬಿನೇಷನ್ ಕಂಟಿನ್ಯೂಸ್ ಆಗಿ ಬರಬೇಕು ದಶಗಳಲ್ಲಿ. ಆವಾಗ ಇಂಕ್ರಿಮೆಂಟ್ ಆಗುತ್ತೆ. ಇವೆರಡು ಕಾಂಬಿನೇಷನ್ ಬಿಟ್ಟು ಸುಮ್ಮನೆ ಜಾತಕದಲ್ಲಿ ಅಲ್ಲಿದೆ ಇಲ್ಲಿದೆ ಅಂತ ಹೇಳಿ ಶ್ರೀಮಂತರಾಗ್ತಾನೆ ಅನ್ನೋದು ಸಾಧ್ಯವೇ ಇಲ್ಲ, ಆಗೋದೇ ಇಲ್ಲ. ಅರ್ಥ ಆಯ್ತಲ್ವ? ಇವಾಗ ನಮ್ಮ ದೇಶದ ಪ್ರಧಾನಿ ಅವ್ರು ಶ್ರೀಮಂತರಲ್ಲ, ಅವ್ರು ಶ್ರೀಮಂತರೇ ಅಲ್ವೇ ಅಲ್ಲ. ಆಸ್ತಿ ಗೀಸ್ತಿ ಇದು ಮಾಡುವ ನೋಡಿ ಎಷ್ಟಿದೆ ಅವ್ರ ಹತ್ರ ಅಂತ ಏನಿಲ್ಲ. ಬಟ್ ನೇಮ್ ಬೇರೆ, ವೆಲ್ತ್ ಬೇರೆ, ಫೇಮ್ ಬೇರೆ. ಸೊ 2, 6, 10, 11 ನಿಮ್ಮ ಜಾತಕದಲ್ಲಿ ಇದೆಯಾ ಅಂತ ನೋಡೋಕ್ಕೆ ಬಂದು ಕಲ್ತ್ಕೊಳ್ಳಿ. ನನ್ನಲ್ಲಿ ಇದೆಯಾ ಅಥವಾ ನಮ್ಮ ಮಕ್ಕಳಲ್ಲಿ ಇದೆಯಾ ಅಂತ ತಿಳ್ಕೊಬೋದು. ತಿಳ್ಕೊಂಡು ನೆಮ್ಮದಿಯಾಗಿರ್ಬೋದು. ಕಾಲರ್ಸ್ನ ನೋಡ್ತಾ ಹೋಗೋಣ. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮನೆ ಬಗ್ಗೆ ತಿಳ್ಕೊಬೇಕಿತ್ರಿ. ನಿಮ್ಮ ಮನೆ ಬಗ್ಗೆನಾ? ನಮ್ಮ ಮನೆಯವ್ರ ಮನೆಯವ್ರ ಬಗ್ಗೆ. ಸರಿ, ಅವರ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 26/7/78 ಇಸ್ವಿ ಸಂಜೆ 6:30 6:30. ಎಲ್ಲಿ ಹುಟ್ಟಿದ್ಮಾ? ಕೊಟ್ಟೂರು, ಕೂಡ್ಲಿಗಿ ತಾಲೂಕ್ ಕೊಟ್ಟೂರು. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ. ಕೊಟ್ಟೂರು. ಏನು ಕೇಳಬೇಕಾಯ್ತು? ಮನೆ ಕಟ್ಸ್ಕೊಳಕ್ ಆಗ್ತಿಲ್ಲ ಗುರುಜಿ. ಇವ್ರೊಬ್ರು ಟೀಚರ್, ಬರೇ ಸಾಲದ ಮೇಲೆ ಸಾಲನೆ ಮಾಡ್ಕೊಂತ ಇದಾರೆ. ಈ ಸಾಲ ಮೇಲೆ ನೀವು ಮನೆ ಬೇರೆ ಕಟ್ಟಬೇಕು ಅಂತ ಪ್ರೆಷರ್ ಆಗ್ತಾ ಇದ್ದೀರಾ? ಪಾಪ ಹೆಂಗೋ ಸುಮ್ಮನೆ ನೆಮ್ಮದಿಯಾಗಿರ್ರಿ. ಯಾಕ್ರಿ ಇದು ಇರೋದೊಂದು ಜೀವನ. ಸಾಲ ಮಾಡ್ಕೊಂಡಿದ್ದೀರಾ, ಅವ್ರಿಗೆ ಬೇರೆ ನೀವು ಪ್ರೆಷರ್ ಬೇರೆ ಆಗ್ತಾ ಇದ್ದೀರಾ ಟೀಚರ್ಗೆ. 2 ಮಕ್ಕಳದಾವ್ ಗುರುಜಿ. ಅದು ಬೇರೆ. ಇನ್ನು ಅವ್ರ ಮದುವೆಗೆ ಅದಕ್ಕೆ ಸಾಲ. ಫಸ್ಟ್ ನಿಮ್ಮ ತಲೆನ ಚೇಂಜ್ ಮಾಡ್ಕೊಳ್ಳಿ. ಯಾರಿಗೆ ತೋರಿಸ್ಕೋಬೇಕು ನೀವು? ಸ್ವಂತ ಮನೆ ಮಾಡಿ ಅಕ್ಕಪಕ್ಕದ ಮನೆ ತೋರಿಸ್ಕೋಬೇಕಾ? ನಾವು ಇಷ್ಟು ಚೆನ್ನಾಗಿ ಕಟ್ಟಿದೀವಿ, ಬಾತ್ರೂಮ್ ಇಷ್ಟು ಚೆನ್ನಾಗಿ ಕಟ್ಟಿದೀವಿ ಅಂತ? ಬೇರೆ ಏನ್ ಇರಕ್ ಮನೆ ಅಂತಂದ್ರೆ ಏನ್ ಅಂದ್ರೆ, ಈಗ ಏನ್ ಆಚೆ ಬೀದಿಲಿದ್ದೀರಾ? ಬೀದಿಯಿಂದ ಫೋನ್ ಮಾಡ್ತಾ ಇದ್ದೀರಾ? ಇಲ್ಲ ಗುರುಜಿ, ನಮಗೆ ಬದುಕಿರೋದು ನೆಮ್ಮದಿಯಾಗಿರಕ್ಕೆ. ಅರ್ಥ ಆಯ್ತಾ? ನೀವು ಮಾತಾಡ್ತಾ ಇರೋದು ತೋರ್ಪಡಿಕೆ ಜೀವನ. ಸ್ವಂತ ಮನೆ ಅಂತಂದರೆ ಅದಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ, ನಾವು ಬದುಕಿರೋದು ಎಷ್ಟು ದಿವಸ, ಅದಕ್ಕೆ ಎಷ್ಟು ಜಾಸ್ತಿ ಕಟ್ತೀವಿ, ಅದನ್ನು ಡಿವೈಡ್ ಮಾಡಿದ್ರೆ ಬಾಡಿಗೆ ಮನೆಯೇ ಚೀಪು ಇವತ್ತಿನ ಕಾಲದಲ್ಲಿ. ತುಂಬ ಜನ ಇದು ಲೆಕ್ಕ ಮಾಡ್ಕೊಳ್ಳಿ. ಒಂದು 30-40 ಸೈಟ್ ತಗೊಂಡು ಮನೆ ಕಟ್ಟಿ ಟೋಟಲ್ ಅಲ್ಲಲ್ಲ ಹೇಳೋದು ನಾನು, ಟೋಟಲ್ ಮಾಡಿದಾಗ ಮಾಡ್ತಕ್ಕಂಥದ್ದು
ಆಯಿತು, ಜಾಗ ಇದ್ದಿದ ತಕ್ಷಣ ಅದು ಫ್ರೀಯಾಗಿ ಬರ್ತದ ಮನೆ? ಇಲ್ಲ ಗುರುಜಿ. ಮತ್ತು ಯಾಕೆ ನಾನು ಈ ಮಾತು ಹೇಳಿದೆ ಅಂದರೆ, ಫಸ್ಟೇ ಹೇಳಿದ್ರೆ ಸಾಲ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂತ, ಅದ್ರ ಇದ್ರ ಮೇಲೆ ಅಂತಲೇ ನಾನು ನಿಮ್ಗೆ ಹೇಳ್ತಾ ಇರೋದು. ಸಾಲ ಮಾಡ್ಕೊಂಡಿದ್ದೀನಿ ಅಂದ್ರಲ್ರಿ ನೀವೇನೆ? ಸಾಲ ಮಾಡ್ಕೊಂತಾರ ಗುರುಜಿ, ಸುಮ್ನೆ ಏನ್ ಮಾಡೋದು, ಸುಮ್ನೆ ದುಂದು ವೆಚ್ಚ ಮಾಡ್ಕೊಂತಾರ. ಸುಮ್ಮನೆ ಮಾಡಬೇಕು ಅಂತಂದ್ರೆ ಒಂದು ಯಾರಿಗಾರು ಕೊಡೋದು, ಇಲ್ಲ ಅಂದ್ರೆ ಏನಾರು ಅವ್ರ ಚಟ ಇರಬೇಕು, ಅರ್ಥ ಆಯ್ತಾ? ಇಲ್ಲ ಅಂದ್ರೆ ನಿಮ್ದು ಯಾರೋ ಅವ್ರ ಕಡೆ ಇರೋ ಸಂಬಂಧಿಕರಿಗೆ ಬಹಳ ಪ್ರೀತಿ ಪಾತ್ರರಾಗಿ ಕೊಡೋವಂಥದ್ದು. ಈ ಮೂರಲ್ಲಿ ಯಾವ್ದಾದ್ರು ಒಂದಿರ್ತದೆ ಅಲ್ವಾ? ಹೌದು ಗುರುಜಿ. ಆ ಮೂರಲ್ಲಿ ಯಾವ್ದಾದ್ರು ನೀವು ನಾನು ತಗೋಬೇಕು ಆಯ್ಕೆ? ಇಲ್ಲ ಗುರುಜಿ, ಚಟನೂ ಇದೆ, ಸ್ವಲ್ಪ ದುಂದು ವೆಚ್ಚಗಳು ಮಾಡ್ಕೊಂತಾರ. ಇದು ಸರ್ವೇ ಸಾಮಾನ್ಯ, ಜ್ಯೋತಿಷದಲ್ಲೇ ಹೇಳ್ಬೇಕು ಅಂತಲ್ಲ, ಸಾಮಾನ್ಯವಾಗಿ ಗೊತ್ತಿರುತ್ತೆ. ಮಂಗಳ 8ನೇ ಮನೆ ಇರ್ತಕ್ಕಂಥದ್ದು. ಇದಾದ ನಂತರ ಮಂಗಳ ಮುಗಿಯುತ್ತೆ 2028 ಡಿಸೆಂಬರ್ಗೆ. ರಾಹು ಪ್ರಾರಂಭವಾಗುತ್ತೆ 7ನೇ ಮನೆ. ಸ್ವಲ್ಪ ಅವರಲ್ಲಿ ಬದಲಾವಣೆ ಬರುತ್ತೆ, ಒಂದು ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ನಿಮಗೆ ಮುಂದಿನ ದಶ ಇರ್ತಕ್ಕಂಥ ರಾಹು ದಶ ಮಂಗಳ ದಶಕ್ಕಿಂತ ಒಳ್ಳೆಯದಾಗಿ ಆ ಚಟಗಳು ಬಿಟ್ಟು ಒಂದು ಒಳ್ಳೆ ಮನುಷ್ಯನಾಗಬೇಕು ಅನ್ನೋ ಒಂದು ದಶಾಭುಕ್ತಿ ಖಂಡಿತ ಕಾಂಬಿನೇಷನ್ ಬರ್ತಾ ಇದೆ, ಚಿಂತೆ ಮಾಡಬೇಡಿ. ಯಾಕೆಂದರೆ ನಕ್ಷತ್ರದಲ್ಲಿ 7, 8 ಮತ್ತು ಉಪನಕ್ಷತ್ರದಲ್ಲಿ 7, 6, 9 ಈಗಿರ್ತಕ್ಕಂಥ ಮಂಗಳದಲ್ಲಿ 8 ಬರ್ತಾ ಇದೆ, ಉಪನಕ್ಷತ್ರದಲ್ಲಿ 8 ಹೋಗಿ 7 ಬರ್ತಾ ಇದೆ. ಒಬ್ಬ ಕೆಟ್ಟದಾಗಿರ್ತಕ್ಕಂಥ ಮನುಷ್ಯ ಒಂದು 50% ಒಳ್ಳೇದಾಗ್ತಕ್ಕಂಥ ಒಂದು ಸಾಧ್ಯತೆ ಇಲ್ಲಿ ತೋರಿಸ್ತಾ ಇದೆ. ಟೆನ್ಷನ್ ತಗೋಬೇಡಿ. ಮನೆ ಕಟ್ಟೋ ವಿಚಾರದಲ್ಲಿ 4 ಅನ್ನೋ ಒಂದು ಕಾಂಬಿನೇಷನ್ ಬರೋದ್ರಿಂದ ಫಸ್ಟು ಸಾಲಗಳೆಲ್ಲ ಇರೋದನ್ನು ತೀರಿಸಿ, ರಾಹುದಶ ಗುರುಭುಕ್ತಿಯಲ್ಲಿ ಸಾಲವನ್ನು ಪಡಿತಕ್ಕಂಥದ್ದು 6ನೇ ಮನೆ ತೋರಿಸ್ತಾ ಇದೆ. ಲೋನ್ಗೆ ಹೋಗಿ ಮಾಡ್ತಕ್ಕಂಥದ್ದು 2 ರಿಂದ 3 ವರ್ಷ ಆದಮೇಲೆ ಮಾಡಿ. ಇದೆಲ್ಲ ಝೀರೋ ಮಾಡಿಕೊಂಡು ನೋಡಿಕೊಂಡು ಕೈ ಹಾಕಿ. ಯಾಕೆಂದರೆ ಅವ್ರೇನಾದ್ರು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರೆ ನೀವು ಹಿಂದೆ ಅದೇ ಸಮಸ್ಯೆಲೇ ಇರ್ತೀರ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗನ ಬಗ್ಗೆ ಕೇಳ್ಬೇಕಾಯ್ತು. ಸರಿ, ಅವರ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. ಪ್ರಶ್ನೆ ಶಾಸ್ತ್ರ. ಸರಿ, ಆಯ್ತು. ಗುರೂಜಿ ಇದ್ದಾರೆ, ಮಾತನಾಡಿ. 1 ರಿಂದ 241 ಸಂಖ್ಯೆ ಹೇಳಿ. 9. ಏನು ವಿಚಾರ? ಅದೇ ಗೌರ್ಮೆಂಟ್ ಕೆಲಸ ಆಗುತ್ತೇನೋ ಅಂತ. ಏನು ಓದಿದ್ದಾರೆ? ಲಾ ಓದ್ತಿದ್ದಾರೆ. ಏನು ಲಾ ಓದ್ತಿದ್ದಾರೆ, ಬೇರೆ ಬೇರೆ ಸಾಕ್ಯಂತಾರೆ. ರೂಲಿಂಗ್ ಪ್ಲಾನೆಟಲ್ಲಿ 8, 5, 7, 11, 10, 3 ಬಂದಿದೆ. ಓಕೆ. ಚಂದ್ರ ದಶ ನಡೀತಾ ಇದೆ 32ವರೆಗೂ. ಪ್ರಶ್ನಾಶಾಸ್ತ್ರದಲ್ಲಿ ಚಂದ್ರನಲ್ಲಿ 10. ಗೌರ್ಮೆಂಟ್ ಕೆಲಸ ಸಿಗುತ್ತಮ್ಮ? ಎಕ್ಸಾಮ್ ಯಾವಾಗ ಅಂತ ಹೇಳಿದ್ರೆ ಆ ಟೈಮಲ್ಲಿ ಆಗುತ್ತೋ ಇಲ್ಲ ಅಂತ ಹೇಳ್ಬೋದು. 2-3 ಸತಿ ಬರೀಬೇಕಾಗ್ತದೆ. ಇದನ್ನೇ ಹೇಳೋದು, ಇದು ಸಿಗುತ್ತೆ ಅಂತ ತೋರಿಸ್ತಾ ಇದೆ, ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಯಾಕೆಂದರೆ ನೀವು ಎಕ್ಸಾಮ್ ಬರೆಯೋ ಟೈಮಲ್ಲಿ ಆ ಬರ್ತಕ್ಕಂಥ ಬುಕ್ತಿಯಲ್ಲಿ ಆ 10, 11 ಬರುತ್ತಾ ಅಂತ ನೋಡಬೇಕು. ನೆಕ್ಸ್ಟ್ ಟೈಮ್ ಎಕ್ಸಾಮ್ ಬರೆಯೋದ್ರಲ್ಲಿ ಬರದೇ ಇರ್ಬೋದು, 3ನೇ ಸತಿ ಬರೆಯೋದ್ರಲ್ಲಿ ಅದು ಮ್ಯಾಚ್ ಆಗ್ಬೋದು. ಇದು ಜಸ್ಟ್ ಎ ಇಂಡಿಕೇಶನ್ ದಟ್ ಇಟ್ ಈಸ್ ಎಸ್, ಇಂಡಿಕೇಶನ್, ಗ್ಯಾರಂಟಿ ಅಲ್ಲ. ಇದನ್ನೇ ಎಲ್ಲರೂ ಹೇಳಬೇಕು. ಇದು ಇಂಡಿಕೇಶನ್ ಇದೆ. ಕೆಲವ್ರಿಗೆ ಇಂಡಿಕೇಶನೇ ಇರಲ್ಲ. ಗೌರ್ಮೆಂಟ್ ಕೆಲಸನ ನೀವು ಏನೇ ಬರಲಿ ಕೂಡ ಆ ಕಾಂಬಿನೇಷನ್ಗಳು ಎಲ್ಲೂ ಬರಲಿಲ್ಲ. ಭುಕ್ತಿ ಅಂತರ್ಭುಕ್ತಿಲಿ ಫಸ್ಟ್ ಕಾಂಬಿನೇಷನ್ ಬರಬೇಕು ಎಸ್ ಅಂತ, ನೆಕ್ಸ್ಟ್ ಭುಕ್ತಿ ಅಂತರ್ಭುಕ್ತಿ. ಚಂದ್ರನಲ್ಲಿ 10, 4 ಬಂದಿರೋದ್ರಿಂದ ಶಿವನ ಆರಾಧನೆ ಮಾಡಿ. ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ ಯಥೇಚ್ಛವಾಗಿ ಕೇಳಿ. ಇದ್ದಾಗ ನಾವು ಮಂತ್ರ ಪಠನೆ ಮಾಡಿದಾಗ ನಮ್ಮ ಅದೃಷ್ಟ ಚೆನ್ನಾಗಿ ಕುಲಾಯಿಸುತ್ತೆ, ಕಾರ್ಯಗಳು ಸಫಲತೆ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಈ ಕ್ಲಾಸಸ್ ಯಾವ ರೀತಿಯಾಗಿರುತ್ತೆ, ಕ್ಲಾಸಸ್ ಅಲ್ಲಿ ಏನೆಲ್ಲ ಹೇಳ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಇದೆ, ಬನ್ನಿ ನೋಡ್ತಾ ಹೋಗೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ,
ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ನಂತರ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರು, ಈಗಾಗಲೇ ಜ್ಯೋತಿಷ್ಯವನ್ನ ಕಲಿತಿರುವಂತಹ ವಿದ್ಯಾರ್ಥಿಗಳು ಮಾತನಾಡಿದ್ದಾರೆ. ಅವ್ರು ಏನು ಮಾತನಾಡಿದ್ದಾರೆ ಬನ್ನಿ ನೋಡ್ತಾ ಹೋಗೋಣ. ಸೊ ಈ ನಕ್ಷತ್ರ ನಾಡಿಗೆ ಬಂದಮೇಲೆ ಅರ್ಲಿಯರ್ ಏನಿತ್ತೋ ನನಗೆ ಅದು ಅಬೌಟ್ ಅಸ್ಟ್ರಾಲಜಿ, ಇದು ತುಂಬ ಕಷ್ಟ, ರಾಕೆಟ್ ಸೈನ್ಸು ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ದಿನೇಶ್ ಗುರೂಜಿ ಅವ್ರನ್ನ ನಾನು ಐ ಹ್ಯಾವ್ ಬೀನ್ ಫಾಲೋಯಿಂಗ್ ಹಿಮ್ ಫಾರ್ ದ ಪಾಸ್ಟ್ ಅರೌಂಡ್ 1.5-2 years. ಸೊ ಮೋರ್ ಆರ್ ಲೆಸ್ ದಟ್ ಮಚ್ ಟೈಮ್ ಪೀರಿಯಡ್. ಬಟ್ ನೋಡ್ತಾ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ನಂಗೆ ಆ ಸಬ್ಜೆಕ್ಟ್. ಅವ್ರು ಹೇಳೋದು ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್ ಅನ್ನೋದು ತುಂಬ ಕರೆಕ್ಟಾಗಿದೆ ಅದು, ಮತ್ತು ತುಂಬ ಸಮಂಜಸವಾಗಿ ಹೇಳ್ಕೊಡ್ತಾರೆ. ಸೊ ಇಟ್ ಈಸ್ ಇನ್ಕ್ಲೂಸಿವ್ ಆಫ್ ಸೈನ್ಸ್ ಆ್ಯಂಡ್ ಪ್ರಾಕ್ಟಿಕಲ್ ಲೈಫ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಆಲ್. At the same time, the learning is very fun and very interesting. He is made the subject into such simpler forms andre even a school kid can understand. Ashtu easy ide, ಚಿಕ್ಕ ಮಕ್ಕಳು ಕಲಿಬಹುದು ಇದನ್ನ ಆರಾಮಾಗಿ, ತುಂಬಾ ಈಸಿಯಾಗಿ ಹೇಳ್ಕೊಡ್ತಾರೆ. ಜಸ್ಟ್ ದಟ್ ಫಸ್ಟ್ ಟೈಮ್ ಸೇರ್ಕೊಂಡಿರೋರಿಗೆ ಸ್ವಲ್ಪ ಇನಿಷಿಯಲಿ ಕಷ್ಟ ಅನ್ನಿಸಬಹುದು, ಬಿಕಾಸ್ ಅದು ವಿ ಆರ್ ನಾಟ್ ಯೂಸ್ ಟು ದ ಸಬ್ಜೆಕ್ಟ್. ಗೊತ್ತಿಲ್ಲ ನಮಗೆ ಸಬ್ಜೆಕ್ಟ್ ಏನು ಅಂದರೆ, ಗೊತ್ತಿರಲ್ವಲ್ಲ. ಸೊ ಬೇಸ್ಡ್ ಆನ್ ದಟ್ ಕಾನ್ಸ್ಟೆಂಟ್ಲಿ ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಕೊಡ್ತಾನೂ ಇರ್ತಾರೆ PDF ಅಲ್ಲಿ. ಸೊ ಅದನ್ನೆಲ್ಲ ಓದ್ಕೊಂಡು ಹೋದರೆ, ಮತ್ತು ಗ್ರೂಪಲ್ಲಿ ಗ್ರೂಪ್ ಡಿಸ್ಕಷನ್ನು ಇರುತ್ತೆ. ಸೊ ಅದೆಲ್ಲ ಮಾಡ್ಕೊಂಡು ಹೋದರೆ ಕ್ರಮೇಣ ನೋಡಿ ಜಾತಕ ನೋಡಿ ಆಗಲಿ, ಪ್ರಶ್ನಾಶಾಸ್ತ್ರ ಹಾಕಿ ನೋಡೋದಾಗಲಿ ಮಾಡ್ತಾ ಇದ್ದರೆ ಸೊ ಎಲ್ಲರಿಗೂ ಇಟ್ ವಿಲ್ ಬಿಕಮ್ ಈಸಿ ಓವರ್ ಎ ಟೈಮ್ ಪೀರಿಯಡ್. ಸೊ ಇಮ್ಮಿಡಿಯೇಟ್ಲಿ ಆಗಬೇಕು ಅಂತ ಸ್ವಲ್ಪ ಕಷ್ಟ ಆಗ್ಬೋದು. ನನಗೂ ಕಷ್ಟ ಆಯಿತು, ಆಲ್ದೋ ಐ ಹ್ಯಾವ್ ಬೀನ್ ಇನ್ ಟು ಅ ಸೈನ್ಸ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಮ್ಯಾಥಮೆಟಿಕಲ್ ಬ್ಯಾಕ್ಗ್ರೌಂಡ್, ಬಟ್ ಸ್ಟಿಲ್ ಐ ಆಮ್ ಗೆಟಿಂಗ್ ಯೂಸ್ ಟು ಇಟ್. ಐ ಆಮ್ ಫೈಂಡಿಂಗ್ ಇಟ್ ದ ಸಬ್ಜೆಕ್ಟ್ ಇಸ್ ರಿಯಲಿ ವೆರಿ ಇಂಟ್ರೆಸ್ಟಿಂಗ್. ಐ ಫೀಲ್ ದಟ್ ಮೈ ಪರ್ಸ್ನಲ್ ಒಪಿನಿಯನ್ ಇಸ್, ಮೈ ಪರ್ಸ್ಪೆಕ್ಟಿವ್ ಇಸ್, ಎವ್ರಿ ಒನ್ ಯಾರು ಹೇಳ್ತಾರೋ ಜ್ಯೋತಿಷ್ಯ ತಪ್ಪು, ಸುಳ್ಳು, ಮೂಢನಂಬಿಕೆ ಅನ್ನೋರು, ಐ ಥಿಂಕ್ ಅವರು ಫಸ್ಟು ಸೇರಿಕೊಂಡು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿ, ಫೀಲ್ ಮಾಡಿ, ನಂಬಿಕೆ ಬಂದ ಮೇಲೆ ಇನ್ನೊಬ್ಬರನ್ನು ರೆಫರ್ ಮಾಡಿ ಅನ್ನೋದು ನನ್ನ ಭಾವನೆ.